ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಹವ್ಯಾಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಧಾರವಾಡ ಪೇಡಾನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಕಡಿಮೆ ಸಮಯದಲ್ಲಿ ಧಾರವಾಡ ಪೇಡಾನ ಬೇಕರಿ ಸಿಗೋ ಥರನೇ ಮನೆಯಲ್ಲೇ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಧಾರವಾಡ ಪೇಡ ಮಾಡಲಿಕ್ಕೆ ಬೂರಾ ಸಕ್ಕರೆನ ಮನೇಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 3/4 ಕಪ್ಪು ಬೂರಾ ಸಕ್ಕರೆನ ತಗೊಂಡಿದ್ದೀನಿ. ಒಂದು ಪಾತ್ರೆನ ಕಾಯೋಕ್ಕಿಟ್ಟು ಅದಕ್ಕೆ 1 ಚಮಚ ತುಪ್ಪನ ಹಾಕೊಂಡಿದ್ದೇನೆ. ಅದು ಕರಗಿದ ನಂತರ 1 ಕಪ್ಪು ಹಾಲಿನ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಲಿನ ಪೌಡ್ರ್ ಹಾಕಿದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಲಿನ ಪೌಡ್ರ್ ಬೇಗ ಸೀದೋಗುತ್ತೆ, ಅದಕ್ಕೆ ಅದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಲಿನ ಪೌಡ್ರನ್ನು ಹುರಿಬೇಕು. ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ತಾ ಇರಿ. ನೀವು ಅಂಗಡಿಲಿ ಸಿಗುವಂಥ ಯಾವುದೇ ಮಿಲ್ಕ್ ಪೌಡರ್ನಿಂದ ಈ ರೆಸಿಪಿನ ಮಾಡ್ಕೊಳ್ಬೋದು. ನಾನಿಲ್ಲಿ ನಂದಿನಿ ಬ್ರ್ಯಾಂಡ್ ಮಿಲ್ಕ್ ಪೌಡ್ರನ್ನು ಉಪಯೋಗಿಸಿದ್ದೇನೆ. ಅಂಗನವಾಡಿಲಿ ಮಕ್ಕಳಿಗೆ ಕೊಡುವಂಥ ಮಿಲ್ಕ್ ಪೌಡರ್ನಿಂದ ಕೂಡ ಈ ರೆಸಿಪಿನ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ಈಗ ಇದಕ್ಕೆ 3/4 ಕಪ್ ಹಾಲನ್ನು ಹಾಕಿದ್ದೇನೆ. ನೀವು ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡ್ರನ್ನು ಹಾಕ್ತಿರೋ ಅದರಲ್ಲಿ 3/4 ಕಪ್ಪು ಹಾಲನ್ನು ಹಾಕಿದ್ರೆ ಸಾಕಾಗುತ್ತೆ. ಹಾಲು ಹಾಕಿದಾಗ ಅದು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ, ಆದರೆ ಅದನ್ನು ಮಿಕ್ಸ್ ಮಾಡ್ತಾ ಹೋದ ಕೂಡ ಗಟ್ಟಿ ಆಗ್ತಾ ಹೋಗುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ಇದಕ್ಕಿಂತ ಕಮ್ಮಿ ಹಾಲನ್ನು ಉಪಯೋಗಿಸ್ಬೇಡಿ. 1 ಕಪ್ ಮಿಲ್ಕ್ ಪೌಡ್ರಿಗೆ 3/4 ಕಪ್ ಹಾಲು ಸರಿ ಹೋಗುತ್ತೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕ್ರಿಲಿ ಸಿಗೋ ಥರನೇ ಪರ್ಫೆಕ್ಟಾಗಿ ಆಗಿದೆ. ಈಗ 3/4 ಕಪ್ಪು ಬೂರಾ ಸಕ್ಕರೆನ ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. 3/4 ಕಪ್ಪು ಬೂರಾ ಸಕ್ಕರೆ ಅಷ್ಟು ಇದಕ್ಕೆ ಹಿಡಿಸಲ್ಲ, ನೀವು ಟೇಸ್ಟ್ ನೋಡಿಕೊಂಡೇ ಸೇರಿಸ್ಕೊಳ್ಳಿ. ನಾನು ಹಾಕಿದ 3/4 ಕಪ್ ಸಕ್ಕರೆಯಲ್ಲಿ ಇಷ್ಟು ಸಕ್ಕರೆ ಉಳಿದಿದೆ. ಈಗ ಪೇಡಾನ ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ. ಧಾರವಾಡ ಪೇಡಕ್ಕೆ ಪ್ರಾಪರಾಗಿ ಶೇಪ್ ಇರಲ್ಲ. ನಾನಿಲ್ಲಿ ಈ ಥರ ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಶೇಪಲ್ಲಿ ಮಾಡಿಕೊಂಡು ಬೂರಾ ಸಕ್ಕರೆಯಲ್ಲೇ ಇದನ್ನು ಹೊರಳಾಡಿಸಿ ರೆಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.